ಇಂಡಿಯನ್ ಆರ್ಮಿಯಲ್ಲಿ ಯಾರು ಕೆಲಸ ಮಾಡಬೇಕಂತಿದ್ದೀರಲ್ಲ ಅವ್ರಿಗೊಂದು ಮಾತು ಖುಷಿ ವಿಚಾರ ಅಂತ ಹೇಳ್ಬೋದು. ಯಾಕಂದ್ರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಟಿ ಎ ಆರ್ಮಿ ರ್ಯಾಲಿ ಕರೆದಿರ್ತಾರೆ. ಈ ಟಿ ಎ ಆರ್ಮಿ ರ್ಯಾಲಿಗೆ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಪುರುಷರಿಗೆ ಎಷ್ಟು ಪೋಸ್ಟ್ಗಳನ್ನು ಕರೆದಿರ್ತಾರೆ ಮತ್ತು ಮಹಿಳೆಯರಿಗೆ ಎಷ್ಟು ಪೋಸ್ಟ್ಗಳನ್ನು ಕರೆದಿರ್ತಾರೆ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತಿ ಮತ್ತು ಸಿಲೆಬಸ್ ಯಾವ ರೀತಿಯಾಗಿರ್ತೈತಿ ಎಲ್ಲವೂ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ಮತ್ತು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಿ ನೋಡ್ತೀವಿ. ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಮತ್ತು ಪ್ರೈವೇಟ್ ಜಾಬ್ಸ್ ಬಗ್ಗೆ ಡೈಲಿ ನಿಮಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ ಸ್ನೇಹಿತರೆ. ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ಅಂತ ನೋಡ್ಬೋದು. ಮೊದಲು ನಿಮ್ಗೆ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ, ಅಂದರೆ CBT ಇರ್ತೈತಿ. ಇದು ಕೂಡ ಸಿಲೆಬಸ್ ಅವ್ರು ಮುಂದೆ ತಿಳಿಸ್ಕೊಡ್ತಾನೆ. ಮತ್ತು ನೆಕ್ಸ್ಟ್ ಎರಡನೇದ ಇಂಟರ್ವ್ಯೂ ಇರ್ತೈತಿ. ಇಲ್ಲಿ ನೋಡ್ಬೋದು ಮೂರನೇದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಷ್ಟು ಕ್ಲಿಯರ್ ಆದ್ರೆ ಲಾಸ್ಟ್ ನಿಮ್ಗೆ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತೈತಿ. ಈ ರೀತಿಯಾಗಿ ಈ ಈ ಟೆರಿಟೋರಿಯಲ್ ಆರ್ಮಿಗೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಸ್ನೇಹಿತರೆ. ಮತ್ತು ಟೋಟಲ್ ಆಗಿ ವೇಕೆನ್ಸಿಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಈ PDF ಅಷ್ಟು ಕ್ಲಿಯರಾಗಿ ನಿಮ್ಗೆ ಕಾಣಿಸೋದಿಲ್ಲ. ಮತ್ತು ಈ PDF ಏನಾದರೂ ನೋಡ್ಕೋತಿದ್ದಂದ್ರೆ ಅಷ್ಟು ಕ್ಲಿಯರ್ ಬೇಕಾಗಿತ್ತಂದ್ರೆ ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡಿರಿ, ಅಲ್ಲಿ ಹೋಗಿ ನೋಡ್ಕೋಬೋದು. ಇಲ್ಲಿ ನೋಡ್ಬೋದು ಟೋಟಲ್ ಆಗಿ 19 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಇಲ್ಲಿ ನೋಡ್ಬೋದು ಮೇಲ್ದವ್ರಿಗೆ 18 ಪೋಸ್ಟ್ಗಳನ್ನು ಕರೆದಿರ್ತಾರೆ ಮತ್ತು ಫಿಮೇಲ್ದವ್ರಿಗೆ ಕೇವಲ 1 ಪೋಸ್ಟ್ ಇರ್ತೈತಿ. ಒಂದು ಪೋಸ್ಟ್ ಐತೆ ಅಂತ ಫಿಮೇಲ್ದವರು ಅಪ್ಲಿಕೇಶನ್ ಹಾಕೋದು ಬಿಡಬೇಡ್ರಿ. ಇದು 1 ಪೋಸ್ಟಿಗೂ ಕೂಡ ಅಪ್ಲಿಕೇಶನ್ ಹಾಕಿರಿ. ಇಲ್ಲಿ ನೋಡ್ಬೋದು ಟೋಟಲಾಗಿ ಈ ರೀತಿಯಾಗಿ 19 ಪೋಸ್ಟ್ಗಳಿಗೆ ಅರ್ಜಿ ಕರೆದಿರ್ತಾರೆ. ಮತ್ತು ಸಿಲೆಬಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಸಿಲೆಬಸ್ ಕೊಟ್ಟಿರ್ತಾರೆ ಅಂತ ನೋಡ್ತಾ ಹೋಗೋದಾದರೆ ರೀಸನಿಂಗ್ ಇರ್ತೈತಿ. ಇದರಲ್ಲಿ 25 ಕ್ವಶನ್ ಇರ್ತಾವೆ, 25 ಮಾರ್ಕ್ಸ್ ಇರ್ತೈತಿ. ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರ್ತೈತಿ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಎಲಿಮೆಂಟ್ರಿ ಮ್ಯಾಥ್ಸ್ ಇಲ್ಲಿ 2ನೇದು ಇರುತ್ತೆ ನೋಡ್ಬೋದು. ಇದರಲ್ಲಿ ಕೂಡ 25 ಕ್ವಶನ್ ಇರ್ತಾವೆ, 25 ಮಾರ್ಕ್ಸ್ ಇರ್ತೈತಿ. ಇಲ್ಲಿ ನೋಡ್ಬೋದು ಮೂರನೇ ನೋಡ್ತಾ ಹೋಗೋದಾದರೆ ಜನರಲ್ ನಾಲೆಜ್, ಇದರಲ್ಲಿ ಕೂಡ 25 ಕ್ವಶನ್ಗಳು 25 ಮಾರ್ಕ್ಸ್ ಇದ್ದಿರ್ತಾರೆ. ಅದೇ ರೀತಿಯಾಗಿ ಇಂಗ್ಲೀಷ್ 25 ಕ್ವಶನ್ 25 ಮಾರ್ಕ್ಸ್. ಈ ರೀತಿಯಾಗಿ ಟೋಟಲ್ ಆಗಿ 100 ಕ್ವಶನ್ಗಳು ಇದ್ದಿರ್ತವೆ. ಈ 100 ಕ್ವಶನ್ಗೆ 100 ಮಾರ್ಕ್ಸ್ ಅಂದರೆ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರ್ತೈತಿ. ಟೋಟಲಾಗಿ ಟೈಮಿಂಗ್ ನೋಡ್ತಾ ಹೋಗೋದಾದರೆ 2 ಗಂಟೆ ನಿಮಗೆ ಟೈಮಿಂಗನ್ನು ಕೊಟ್ಟಿರ್ತಾರೆ. ಈಗ 2 ಗಂಟೆ ಒಳಗೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ಕೋಬೇಕಾಕೈತಿ ಸ್ನೇಹಿತರೆ. ಮತ್ತು ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಕೈತಿ. ಇಲ್ಲಿ ನೋಡ್ಬೋದು ಇದವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಇವೆರಡೂ ಕೂಡ ಅವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತಾವೆ. ಇವೆರಡರಲ್ಲಿ ಒಂದು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ವೆಬ್ಸೈಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡಿರಿ. ನಿಮ್ದು ಏನಾರ ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಅಪ್ಲಿಕೇಶನ್ ಹಾಕೋಕೆ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಗ್ರ್ಯಾಜುಯೇಟ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಪದವಿ ಯಾರ್ದೆಲ್ಲ ಕಂಪ್ಲೀಟ್ ಆಗಿರ್ತೈತಿ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ವಯಸ್ಸಿನ ಮಿತಿ ನೋಡ್ತಾ ಹೋಗೋದಾದರೆ ಇದಕ್ಕೆ ವಯಸ್ಸು ಗರಿಷ್ಠ ಭಾಳ ಕೊಟ್ಟಿರ್ತಾರೆ. ಈಗ ಅಗ್ನಿವೀರ್ ಇರ್ತಾರೆ, ಕೇವಲ 21 ವರ್ಷ ಅಷ್ಟೇ ಇರೋಂಗಿಲ್ಲ ಇದಕ್ಕೆ. ಈ ಟಿ ಎ ಆರ್ಮಿ ರ್ಯಾಲಿ ಹೊಡ್ಯಾಕೆ ಇಲ್ಲಿ ನೋಡ್ಬೋದು ಗರಿಷ್ಠ 42 ವರ್ಷ ಅಂದರೆ ಕನಿಷ್ಠ 18 ವರ್ಷ ಇರ್ತೈತಿ. 18 ವರ್ಷ ಪೂರ್ತಿ ಕಂಪ್ಲೀಟ್ ಆಗಿರಬೇಕು. 18 ವರ್ಷ ಯಾರು ಕಂಪ್ಲೀಟ್ ಆಗಿರ್ತಾವೆ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಕನಿಷ್ಠ 18 ಗರಿಷ್ಠ ನೋಡ್ತಾ ಹೋದಾದರೆ ಗರಿಷ್ಠ 42 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಮತ್ತು ಅಪ್ಲಿಕೇಶನ್ನ ಸ್ಟಾರ್ಟಿಂಗ್ ಡೇಟ್ ನೋಡ್ಬೋದು ಸ್ನೇಹಿತರೆ, ಮೇ 12ರಿಂದ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಅಂದರೆ ನಿನ್ನೆ ಅದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ. ಮತ್ತು ಈಗ ಅಪ್ಲಿಕೇಶನ್ ನೀವು ಸ್ವಲ್ಪ ಜಲ್ದಿನ ಹಾಕಿರಿ. ಯಾಕಂದ್ರೆ ಲೇಟ್ ಮಾಡಿ ಇಲ್ಲಿ ನೋಡ್ಬೋದು ಲಾಸ್ಟ್ ಡೇಟ್ ನೋಡಿದಾಗ ಜೂನ್ 10 ಇದು ಲಾಸ್ಟ್ ಡೇಟ್ ಇರ್ತೈತಿ. ನೀವು ಲಾಸ್ಟ್ ಡೇಟ್ದಂದು ಅಪ್ಲಿಕೇಶನ್ ಹಾಕೊಳಕ್ಕೆ ಹೋದ್ರಂದ್ರೆ ಸರ್ವರ್ ಬ್ಯುಸಿ ಬರ್ತೈತಿ. ಅದಕ್ಕಾಗಿ ಈ ನಿನ್ನೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರುವುದರಿಂದ ನಿಮ್ದು ಯಾರ್ದೆಲ್ಲ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿರ್ತೈತಿ ಅಂಥವರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಫಿಮೇಲ್ದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ, ಯಾರು ಕೂಡ ಮಿಸ್ ಮಾಡ್ಕೋಬೇಡ್ರಿ. ನೀವು ಮತ್ತು ಡೈರೆಕ್ಟ್ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತ ನೋಡಿರಿ. ಅಲ್ಲಿ ಹೋಗಿ ನೀವು ಇದಕ್ಕೆ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಕೂಡ ಕಾಂಟ್ಯಾಕ್ಟ್ ಆಗಿ ಕೇಳ್ಬೋದು. ಮತ್ತು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ. ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತನು, ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು. ಮತ್ತು ಟಿ ಎ ಆರ್ಮಿ ರ್ಯಾಲಿ ಯಾರು ಹೊಡಿಬೇಕಂತಿದ್ದಾರೆ ನಿಮ್ಮ ದೋಸ್ತರಿಗೂ ಮತ್ತು ಫ್ರೆಂಡ್ಸು ಕೂಡ ವಿಡಿಯೋನ ಶೇರ್ ಮಾಡಿರಿ.